ಕೇವಲ 5,000 ರೂಪಾಯಿ ಸಾಲವನ್ನ ಕೊಡಲು ತನ್ನ ಸ್ನೇಹಿತನ ಹಳ್ಳಿಗೆ ಹೋದಾಗ ಆ ಕರೋಡಪತಿ ಶ್ರೀಮಂತ ವ್ಯಕ್ತಿ ತನ್ನ ಸ್ನೇಹಿತನ ಮನೆಯನ್ನ ನೋಡಿ ಬೆಚ್ಚಿ ಬಿದ್ದಿದ್ದಾನೆ. ಇವತ್ತು ಈ ಶ್ರೀಮಂತ ವ್ಯಕ್ತಿ ಇಷ್ಟೊಂದು ಬೆಳೆಯಲು ಆ ಸ್ನೇಹಿತನೇ ಕಾರಣನಾಗಿದ್ದ. ಆದ್ರೆ ಆತನ ಸ್ನೇಹಿತನ ಪರಿಸ್ಥಿತಿ ಈ ರೀತಿ ಇದೆ ಅಂತ ಯಾವತ್ತೂ ಕೂಡ ಆ ಶ್ರೀಮಂತ ವ್ಯಕ್ತಿ ಅಂದುಕೊಂಡಿರಲಿಲ್ಲ. ಅಷ್ಟಕ್ಕೂ ಆ ಹಳ್ಳಿಗೆ ಹೋದಾಗ ಆ ಶ್ರೀಮಂತ ವ್ಯಕ್ತಿ ತನ್ನ ಬಡ ಸ್ನೇಹಿತನ ಪರಿಸ್ಥಿತಿ ಕಂಡು ಮಾಡಿದ್ದೇನು, ಆ ಸ್ನೇಹಿತ ಹೀಗೆ ಆಗಲು ಕಾರಣವೇನು ಅನ್ನುವ ಮಾಹಿತಿ ನಿಮಗೆ ಗೊತ್ತಾಗಬೇಕೆಂದ್ರೆ ಈ ಸತ್ಯ ಘಟನೆಯನ್ನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಒಂದು ಸಮಯ ಇತ್ತು. ಶ್ರೀಮಂತ ಅಂದ್ರೆ ಟಾಟಾ ಬಿರ್ಲಾ. ಆದ್ರೆ 90ರ ದಶಕದ ನಂತರ ಈಗ ನಾವು ಹೆಚ್ಚಾಗಿ ಕೇಳುತ್ತಿರುವುದು ಅಂಬಾನಿ ಎನ್ನುವ ಹೆಸರು. ಆದ್ರೆ 2000 ಇಸವಿಯ ನಂತರ ಹೆಚ್ಚಾಗಿ ಕೇಳುವಂತ ಇನ್ನೊಂದು ಹೆಸರೇ ಅದುವೇ ಗೌತಮ್ ಶಾಂತಿಲಾಲ್ ಅದಾನಿ. ಹೌದು, ಇತ್ತೀಚೆಗೆ ತಮ್ಮ ಬಿಸ್ನೆಸ್ ನಲ್ಲಿ ಹಲವಾರು ಏರಿಳಿತಗಳ ವಿಷಯಗಳೊಂದಿಗೆ ಯಾವಾಗಲೂ ಸುದ್ದಿಯಲ್ಲಿರುವ ಗೌತಮ್ ಅದಾನಿ ಇವತ್ತು ಭಾರತ ಅಲ್ಲದೆ ವಿಶ್ವದ ಅತಿ ದೊಡ್ಡ ಶ್ರೀಮಂತರಲ್ಲಿ ಒಬ್ಬರಾಗಿದ್ದಾರೆ. ಆದ್ರೆ ಈ ಮಟ್ಟಕ್ಕೆ ಇಷ್ಟು ಬೇಗನೆ ಬೆಳೆಯಲು ಅವರ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆದ್ರೆ ಎಷ್ಟೇ ಮೇಲೆ ಹೋದರೂ ತಮಗೆ ಸಹಾಯ ಮಾಡಿದವರನ್ನ ಮಾತ್ರ ಗೌತಮ್ ಮಾತ್ರ ಮರೆಯುತ್ತಿರಲಿಲ್ಲ ಅನ್ನುವುದಕ್ಕೆ ಅವರ ಜೀವನದಲ್ಲಿ ನಡೆದ ಒಂದು ಘಟನೆಯೇ ಸಾಕ್ಷಿಯಾಗಿದೆ. ಗೌತಮ್ ಶಾಂತಿಲಾಲ್ ಅದಾನಿ ಹುಟ್ಟಿದ್ದು ಜೂನ್ 24ನೇ ತಾರೀಕು 1962 ಗುಜರಾತಿನ ಅಹಮದಾಬಾದ್ ಪಕ್ಕದಲ್ಲಿರುವ ಒಂದು ಚಿಕ್ಕ ಹಳ್ಳಿಯಲ್ಲಿ. ಇವರ ತಂದೆ ಶಾಂತಿಲಾಲ್ ಅದಾನಿ, ತಾಯಿ ಶಾಂತಾ ಅದಾನಿ. ಇವರ ತಂದೆ ಶಾಂತಿಲಾಲ್ ಅದಾನಿ ಅಹಮದಾಬಾದ್ ನಲ್ಲಿಯೇ ಚಿಕ್ಕದೊಂದು ಜವಳಿ ವ್ಯಾಪಾರವನ್ನ ಮಾಡುತ್ತಿದ್ದರು. ಆದರೆ ಬೆಳಗ್ಗೆಯಿಂದ ಸಾಯಂಕಾಲ ಎಷ್ಟೇ ಕಷ್ಟಪಟ್ಟರೂ ತಮ್ಮ ಚಿಕ್ಕದೊಂದು ಸಂಸಾರವನ್ನ ನಡೆಸಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಇದೇ ಕಾರಣ ಅವರ ಮಕ್ಕಳನ್ನು ಕೂಡ ಸರಿಯಾಗಿ ಓದಿಸಲು ಅವರಿಂದ ಆಗುವುದಿಲ್ಲ. ಹೀಗಾಗಿ ಅವರ ದೊಡ್ಡ ಮಗ ವಿನೋದ್ ಅದಾನಿ 10ನೇ ತರಗತಿ ಮುಗಿಯುತ್ತಿದ್ದ ಹಾಗೆ ತಮ್ಮ ತಂದೆಯ ಬಿಸಿನೆಸ್ ನಲ್ಲಿ ಸಹಾಯ ಮಾಡಲು ಮುಂದಾಗಿದ್ದಾರೆ. ಮುಂದೆ ಅಟ್ಲೀಸ್ಟ್ ಗೌತಮ್ ಅದಾನಿ ಆದರೂ ಚೆನ್ನಾಗಿ ಓದಬೇಕೆಂದು ಎಲ್ಲರೂ ಬಯಸಿದ್ದರು. ಆದರೆ ಪರಿಸ್ಥಿತಿ ಬಿಗಡಾಯಿಸಿದ ಕಾರಣ ಡಿಗ್ರಿ ಓದುತ್ತಿರುವಾಗಲೇ ಮನೆಯಲ್ಲಿ ಕಷ್ಟಗಳು ಪ್ರಾರಂಭವಾಗಿದ್ದವು. ಹೀಗಾಗಿ ಡಿಗ್ರಿಯನ್ನ ಅರ್ಧಕ್ಕೆ ನಿಲ್ಲಿಸಿ ಗೌತಮ್ ಅದಾನಿ ನೇರವಾಗಿ ಹತ್ತಿದ್ದೇ ಮುಂಬೈ ಟ್ರೈನು. ಅವರು ಹೇಗಾದರೂ ಮಾಡಿ ಜೀವನದಲ್ಲಿ ಶ್ರೀಮಂತರಾಗಬೇಕೆನ್ನುವ ಕನಸೊಂದಿಗೆ ಮುಂಬೈಗೆ ಎಂಟ್ರಿ ಕೊಟ್ಟಿದ್ದಾರೆ. ಅದು 1978ನೇ ಇಸವಿ. ಮಹೇಂದ್ರ ಬ್ರದರ್ಸ್ ವಜ್ರ ವಿಂಗಡಣೆ ಫ್ಯಾಕ್ಟರಿಯಲ್ಲಿ ಅದಾನಿ ಕೇವಲ 80 ರೂಪಾಯಿ ಸಂಬಳಕ್ಕೆ ಅಲ್ಲಿ ಸೇರಿಕೊಳ್ಳುತ್ತಾರೆ. ಆದ್ರೆ ಯಾಕೋ ಅವರಿಗೆ ಅಲ್ಲಿ ಕೆಲಸ ಹಿಡಿಸುವುದಿಲ್ಲ. ಆದರೂ ಕೂಡ 2 ತಿಂಗಳು ಆ ಕೆಲಸವನ್ನ ಮಾಡುತ್ತಾರೆ. ಈ ಕೆಲಸವನ್ನು ನಾನು ಮುಂದುವರಿಸಿದ್ರೆ ಜೀವನದಲ್ಲಿ ಉದ್ಧಾರ ಆಗುವುದಿಲ್ಲ ಅನ್ನೋದು ಅವರಿಗೆ ಮನವರಿಕೆಯಾಗಿತ್ತು. ಹೇಗಾದರೂ ಮಾಡಿ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಲೇಬೇಕು, ಇಲ್ಲವಾದರೆ ಸಾಧಾರಣ ವ್ಯಕ್ತಿಗಳಲ್ಲಿ ಕೂಡ ನಾನು ಸಾಧಾರಣವಾಗಿ ಜೀವನವನ್ನ ಕಳೆಯಬೇಕಾಗುತ್ತದೆ ಅಂತ ದೃಢ ನಿರ್ಧಾರ ಮಾಡಿ ಡೈಮಂಡ್ ಕಂಪನಿಯಲ್ಲಿ ಕೆಲಸವನ್ನ ಬಿಟ್ಟು ಬಿಡುತ್ತಾರೆ. ಆಗ ಅವರಿಗೆ ಆ ಡೈಮಂಡ್ ಬಿಸ್ನೆಸ್ ನಲ್ಲಿ ಅಲ್ಪ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೂಡ ಆಗಿತ್ತು. ಹೀಗಾಗಿ ಮುಂಬೈನ ಝವೇರಿ ಬಜಾರ್ ನಲ್ಲಿ ಡೈಮಂಡ್ ಬ್ರೋಕರೇಜ್ ಕಂಪನಿಯನ್ನ ಪ್ರಾರಂಭಿಸುವ ನಿರ್ಧಾರವನ್ನ ಮಾಡುತ್ತಾರೆ. ಆದರೆ ಅವರ ಬಳಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಲು ಅಷ್ಟೊಂದು ದುಡ್ಡು ಇರಲಿಲ್ಲ. ತಮ್ಮ ತಂದೆ ಹತ್ರ ಕೇಳಬೇಕೆಂದ್ರೆ ಅವರ ಹತ್ತಿರ ಹೋಗೋದಂತೂ ಅವರಿಗೆ ಇಷ್ಟ ಇರಲಿಲ್ಲ. ಹೀಗಾಗಿ ತಮ್ಮ ಜೊತೆ ಆ ಡೈಮಂಡ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ ಮಹೇಶ್ ಶಿಂದೆ ಅನ್ನುವ ಒಬ್ಬ ವ್ಯಕ್ತಿಯ ಬಳಿ 5,000 ರೂಪಾಯಿ ಸಾಲವನ್ನ ಕೇಳಿದ್ದಾರೆ. ಮಹೇಶ್ ತಾನು 15 ವರ್ಷ ಕಾಲ ಕೂಡಿಟ್ಟ ಹಣವನ್ನ ಗೌತಮ್ ಅದಾನಿಯನ್ನ ನಂಬಿ ಅವರಿಗೆ ಸಾಲವನ್ನ ಕೊಟ್ಟಿದ್ದಾರೆ. ಆದರೆ ಗೌತಮ್ ಅದಾನಿ, ನಾನು ನಿನಗೆ ಯಾವಾಗ ಈ ದುಡ್ಡನ್ನು ವಾಪಸ್ಸು ಕೊಡುತ್ತೇನೆ ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ನಿಜ, ನಿನ್ನ ಈ ಒಂದು ಸಹಾಯವನ್ನು ನಾನು ಜೀವನ ಪರ್ಯಂತ ಮರೆಯುವುದಿಲ್ಲ. ನನ್ನ ಕೆಟ್ಟ ಕಾಲದಲ್ಲಿ ನೀನು ನನಗೆ ಸಹಾಯ ಮಾಡಿದ್ದೀಯಾ. ಹೀಗಾಗಿ ನಾನು ನಿನಗೆ ಯಾವತ್ತೂ ಕೆಡಕನ್ನ ಬಯಸುವುದಿಲ್ಲ. ಈ ದುಡ್ಡಿಗೆ ದುಪ್ಪಟ್ಟು ದುಡ್ಡು ನಿನಗೆ ಕೊಡುತ್ತೇನೆ. ನನಗೆ ಸ್ವಲ್ಪ ಸಮಯ ಕೊಡು, ಹಾಗೂ ನನ್ನ ಬಿಸ್ನೆಸ್ ಚೆನ್ನಾಗಿ ನಡೆಯಲಿ ಅಂತ ದೇವರಲ್ಲಿ ಬೇಡಿಕುವಂತ ತನ್ನ ಸ್ನೇಹಿತ ಮಹೇಶ್ ಶಿಂದೆ ಬಳಿ ಕೇಳುತ್ತಾನೆ. ಮಹೇಶ್ ಅವನಿಗೆ, ನಿನಗೆ ಒಳ್ಳೆಯದಾಗಲಿ, ನಿನ್ನನ್ನು ನಂಬಿ ದುಡ್ಡು ಕೊಟ್ಟಿದ್ದೇನೆ. ಇದು ನನ್ನ ಜೀವನ ಪರ್ಯಂತ ದುಡಿದ ದುಡ್ಡಾಗಿದೆ. ದಯವಿಟ್ಟು ಇದನ್ನ ಸರಿಯಾಗಿ ಬಳಸು, ಆದ್ರೆ ಮೋಸ ಮಾತ್ರ ಮಾಡಬೇಡ ಅಂತ ಹೇಳುತ್ತಾನೆ. ಹೌದು ಸ್ನೇಹಿತರೆ, ಗೌತಮ್ ಅದಾನಿ ಜೀವನದಲ್ಲಿ ಈ ಒಂದು ಘಟನೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಬಹುದು. ಅವತ್ತು ತನ್ನ ಸ್ನೇಹಿತ ಮಹೇಶ್ ಶಿಂದೆ ಮಾಡಿದ ಆ ಒಂದು ಸಹಾಯದಿಂದ ಮುಂದೆ ಝವೇರಿ ಬಜಾರ್ ನಲ್ಲಿ ಗೌತಮ್ ಅದಾನಿ ಡೈಮಂಡ್ ಬ್ರೋಕರೇಜ್ ಕಂಪನಿ ಓಪನ್ ಮಾಡುತ್ತಾರೆ. ಮೊದಲಿಗೆ ಆ ದಂಧೆ ಅಷ್ಟೊಂದು ಚೆನ್ನಾಗಿ ಓಡುವುದಿಲ್ಲ. ಆದರೆ ದಿನ ರಾತ್ರಿ ಅದಕ್ಕಾಗಿ ಅವರು ಕೆಲಸ ಮಾಡುತ್ತಾರೆ. ಆದರೆ ದುರಾದೃಷ್ಟ 1.5 ವರ್ಷ ಕಳೆಯುವುದರಲ್ಲಿ ಅವರು ಹಾಕಿದ ಬಂಡವಾಳ ಬರುವುದಿಲ್ಲ. ಆದರೂ ತಮ್ಮ ಮೇಲೆ ಭರವಸೆ ಇರಲಿ ಅಂತ ಅವರ ಸ್ನೇಹಿತ ಮಹೇಶ್ ಶಿಂದೆ ಬಳಿ ಬೇಡಿಕೊಂಡಿದ್ದಾರೆ.
ಮಹೇಶ್ಗೆ ಚೆನ್ನಾಗಿ ಗೊತ್ತಿತ್ತು. ಗೌತಮ್ ಒಬ್ಬ ಒಳ್ಳೆ ವ್ಯಕ್ತಿ. ಈ ಬಿಸ್ನೆಸ್ ಲಾಸ್ ಆದ್ರೆ ಏನಾಯ್ತು, ಇನ್ನೊಂದು ಬಿಸ್ನೆಸ್ ಮಾಡಿ ನನ್ನ ದುಡ್ಡು ಕೊಟ್ಟೆ ಕೊಡುತ್ತಾನ ಅನ್ನುವ ನಂಬಿಕೆ ಮಹೇಶ್ಗೆ ಇತ್ತು. ಆ ಬಿಸ್ನೆಸ್ ಲಾಸ್ ಆಗಿದ್ದ ಕಾರಣ ಗೌತಮ್ ಅದಾನಿ ತಮ್ಮ ಅಣ್ಣ ವಿನಯ್ ಅದಾನಿ ಗುಜರಾತಿನ ಅಹಮದಾಬಾದ್ ನಲ್ಲಿ ನಡೆಸುತ್ತಿದ್ದ ಪ್ಯಾಕಿಂಗ್ ಇಂಡಸ್ಟ್ರಿಯನ್ನ ಜಾಯಿನ್ ಮಾಡುತ್ತಾರೆ. ಆ ಇಂಡಸ್ಟ್ರಿ ಕೂಡ ಅಷ್ಟೊಂದು ಚೆನ್ನಾಗಿ ಓಡುತ್ತಿರಲಿಲ್ಲ. ಇದಕ್ಕೆ ಕಾರಣ ಕಚ್ಚಾ ಮಾಲು ಅವರಿಗೆ ಭಾರತದಲ್ಲಿ ಚೆನ್ನಾಗಿ ಸಿಗುತ್ತಿರಲಿಲ್ಲ. ಮುಂದೆ ಗೌತಮ್ ಅದಾನಿ ಪ್ಲಾಸ್ಟಿಕ್ ಪ್ಯಾಕೇಜ್ಗೆ ಬೇಕಾಗುವಂತಹ ಕಚ್ಚಾ ಸಾಮಗ್ರಿಗಳನ್ನ ಆಫ್ರಿಕಾ ಮತ್ತು ಇತರ ದೇಶಗಳಿಂದ ಆಮದು ಮಾಡಲು ಪ್ರಾರಂಭಿಸುತ್ತಾರೆ. ಇದರಿಂದ ಪ್ಯಾಕೇಜ್ ಇಂಡಸ್ಟ್ರಿ ತುಂಬಾ ಬೇಗ ಬೆಳೆಯಲು ಆರಂಭಿಸುತ್ತದೆ. ಇದನ್ನೇ ಅವರು ಮುಂದೆ ದೊಡ್ಡ ದೊಡ್ಡ ಹಡಗುಗಳ ಮೂಲಕ ತಾವೇ ಖುದ್ದಾಗಿ ಆಫ್ರಿಕಾದಂತಹ ದೇಶಗಳಿಗೆ ಹೋಗಿ ಕಚ್ಚಾ ಮಾಲನ್ನ ತರುತ್ತಿದ್ದರು. ಇದರಿಂದ ಅವರಿಗೆ ಹಡಗುಗಳ ವ್ಯವಹಾರ ಬಂದರುಗಳ ಬಿಸ್ನೆಸ್ ಹೇಗೆ ನಡೆಯುತ್ತದೆ ಅನ್ನೋದು ಗೊತ್ತಾಗಿ ಹೋಗಿತ್ತು. ಈಗ ಅವರು ಕೇವಲ ತಮ್ಮ ಪ್ಯಾಕೇಜ್ ಇಂಡಸ್ಟ್ರಿಗೆ ಮಾತ್ರವಲ್ಲದೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಇಂಡಸ್ಟ್ರಿಗಳಿಗೂ ಕೂಡ ಕಚ್ಚಾ ಮಾಲನ್ನ ಎಕ್ಸ್ಪೋರ್ಟ್ ಮಾಡಲು ಪ್ರಾರಂಭಿಸಿದ್ದರು. ಹೀಗೆ ಅವರು ಅದಾನಿ ಎಕ್ಸ್ಪೋರ್ಟ್ ಅನ್ನುವ ಒಂದು ಕಂಪನಿಯನ್ನು ಕೂಡ ಮುಂದೆ ಹುಟ್ಟುಹಾಕುತ್ತಾರೆ. ಇಲ್ಲಿಂದಲೇ ನೋಡಿ ಗೌತಮ್ ಅದಾನಿ ತಮ್ಮ ಬಿಸ್ನೆಸ್ ನಲ್ಲಿ ಮೊದಲ ಬಾರಿಗೆ ಟ್ರ್ಯಾಕ್ ಮೇಲೆ ಬಂದಿದ್ದು. ಕೇವಲ ಈಗ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಕಚ್ಚಾ ವಸ್ತುಗಳನ್ನು ಅಲ್ಲದೆ ಹಲವಾರು ರೀತಿಯ ಕಚ್ಚಾ ವಸ್ತುಗಳನ್ನ ಬೇರೆ ಬೇರೆ ದೇಶಗಳಿಂದ ಎಕ್ಸ್ಪೋರ್ಟ್ ಮಾಡಲು ಅದಾನಿ ಆರಂಭಿಸಿದ್ದಾರೆ. ನೋಡುತ್ತಲೇ ಅದಾನಿ ಭಾರಿ ಪ್ರಮಾಣದಲ್ಲಿ ಬೆಳೆಯಲು ಆರಂಭಿಸಿದ್ದರು. ಆದರೆ ಅವರ ಜೀವನದಲ್ಲಿ ಆ ಒಂದು ವರ್ಷ ಹೊಸ ತಿರುವನ್ನೇ ಕೊಟ್ಟಿತ್ತು. ಹೌದು, ಅದು 1996. ಅಂದಿನ ಭಾರತ ಸರ್ಕಾರ ಕೆಲವೊಂದು ಬಂದರುಗಳನ್ನ ಪ್ರೈವೇಟೈಸೇಷನ್ ಮಾಡಬೇಕೆಂದು ನಿರ್ಧಾರ ಮಾಡುತ್ತದೆ. ಈಗಾಗಲೇ ಗೌತಮ್ ಅದಾನಿಗೆ ಬಂದರುಗಳ ಬಗ್ಗೆ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೂಡ ಆಗಿ ಹೋಗಿತ್ತು. ಅದರಲ್ಲೂ ಅವರಿಗೆ ಗುಜರಾತ್ ನಲ್ಲಿರುವ ಅತಿ ದೊಡ್ಡ ಮುಂದ್ರಾ ಬಂದರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವುದರಲ್ಲಿ ಹರಸಾಹಸ ಪಡಬೇಕಾಗುತ್ತದೆ. ಕೊನೆಗೂ ಅವರು ಗುಜರಾತಿನ ಹಾಗೂ ತಮ್ಮ ನೆಚ್ಚಿನ ಈ ಮುಂದ್ರಾ ಬಂದರನ್ನ ತಮ್ಮ ಕಂಪನಿಗೆ ಸೇರಿಸಿಕೊಳ್ಳುತ್ತಾರೆ. ಇಲ್ಲಿಂದಲೇ ನೋಡಿ ಅದಾನಿ ಅನ್ನುವ ಹೆಸರು ಹಲವಾರು ಬಿಸ್ನೆಸ್ ಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಅಲ್ಲಿಂದ ಗೌತಮ್ ಅದಾನಿ ಹಿಂದೆ ನೋಡುವುದೇ ಇಲ್ಲ. ಒಂದಾದ ಮೇಲೆ ಒಂದು ಹೊಸ ಬಿಸ್ನೆಸ್ ಅನ್ನ ಪ್ರಾರಂಭಿಸಲು ನಿರ್ಧಾರ ಮಾಡಿದ್ದರು. ಕೇವಲ ಭಾರತದಲ್ಲಿ ಅಲ್ಲದೆ ದೇಶ ವಿದೇಶಗಳಲ್ಲಿಯೂ ಕೂಡ ಅವರು ಕಂಪನಿಯ ಹೊಸ ಬಿಸ್ನೆಸ್ ಅನ್ನ ಆರಂಭ ಮಾಡಿದ್ದರು. 2010ನೇ ಇಸವಿಗೆ ಗೌತಮ್ ಅದಾನಿ ಟಾಟಾ, ಬಿರ್ಲಾ, ಅಂಬಾನಿಯಂತಹ ದೊಡ್ಡ ದೊಡ್ಡ ಬಿಸ್ನೆಸ್ ಟೈಕೂನ್ಗಳಿಗೆ ಟಕ್ಕರ್ ಕೊಡಲು ಬೆಳೆದು ನಿಂತಿದ್ದರು. ಗೌತಮ್ ಅದಾನಿ ಮೇ 1, 1986ರಲ್ಲಿ ಪ್ರೀತಿ ಅದಾನಿ ಅನ್ನುವರನ್ನ ಮದುವೆಯಾಗಿದ್ದಾರೆ. ಪ್ರೀತಿ ಗೌತಮ್ ಅದಾನಿ ಅಹಮದಾಬಾದ್ ನಲ್ಲಿ ಇರುವಾಗಲೇ ಅದೇ ಏರಿಯಾದಲ್ಲಿ ವಾಸವಾಗಿದ್ದರು. ಪ್ರೀತಿಗೆ ಗೌತಮ್ ಮೇಲೆ ಮೊದಲಿನಿಂದಲೂ ಆಸಕ್ತಿ ಇತ್ತು. ಪ್ರೀತಿ ಒಬ್ಬ ಡಾಕ್ಟರ್ ಆಗಿದ್ದರೂ ಕೂಡ ಕಾಲೇಜು ಡ್ರಾಪ್ ಔಟ್ ಆಗಿದ್ದ ಗೌತಮ್ ಮೇಲೆ ಪ್ರೀತಿ ಇತ್ತು. ಆದ್ರೆ ಒಂದು ಟ್ರೆಡಿಷನ್ ಫ್ಯಾಮಿಲಿಯಿಂದ ಬಂದಿದ್ದ ಕಾರಣ ಅವರು ತಮ್ಮ ಪ್ರೀತಿಯನ್ನ ಗೌತಮ್ಗೆ ಹೇಳಲು ಸಾಧ್ಯವಾಗಿರಲಿಲ್ಲ. ಕೊನೆಗೆ ಪ್ರೀತಿ ತನ್ನ ತಂದೆ ಸೇವಂತಿ ಲಾಲ್ ಅವರಿಗೆ ತಮ್ಮ ಮನದಾಳದ ಮಾತನ್ನ ಹೇಳಿದ್ದಾರೆ. ನಿಜ ಹೇಳಬೇಕೆಂದ್ರೆ 1996ರಲ್ಲಿ ಗೌತಮ್ ಬಳಿ ಏನೂ ಕೂಡ ಇರಲಿಲ್ಲ. ಆದ್ರೂ ಪ್ರೀತಿಯ ತಂದೆ ಸೇವಂತಿ ಲಾಲ್ ಗೌತಮ್ ಬಗ್ಗೆ ತುಂಬಾನೇ ಭರವಸೆ ಇತ್ತು, ಅಭಿಮಾನ ಕೂಡ ಇತ್ತು. ಒಂದಲ್ಲ ಒಂದು ದಿವಸ ಈ ಹುಡುಗ ತನ್ನ ಜೀವನದಲ್ಲಿ ಯಶಸ್ಸನ್ನ ಸಾಧಿಸುತ್ತಾನೆ ಅನ್ನುವ ಅವರಿಗೆ ನಂಬಿಕೆ ಇತ್ತು. ಇದೇ ಕಾರಣ ಪ್ರೀತಿಯ ಕೈಯನ್ನ ಗೌತಮ್ಗೆ ಕೊಟ್ಟಿದ್ದರು. ಗೌತಮ್ ಅದಾನಿ ಹೆಚ್ಚಿಗೆ ಮಾತನಾಡುವ ವ್ಯಕ್ತಿಯಲ್ಲ. ಅವರಿಗೆ ಪ್ರೀತಿ ಅಂದ್ರೆ ಮೊದಲಿನಿಂದಲೂ ಇಷ್ಟನೇ ಇತ್ತು. ಆದ್ದರಿಂದ ಮುಂದೆ ಎಲ್ಲರ ಸಮಕ್ಷಮ ಇಬ್ಬರು ಮದುವೆಯಾಗಿದ್ದಾರೆ. ಪ್ರೀತಿ ತಮ್ಮ ಗಂಡ ಗೌತಮ್ ಅದಾನಿ ಸಲುವಾಗಿ ಹಲವಾರು ಸ್ಯಾಕ್ರಿಫೈಸ್ ಗಳನ್ನು ಕೂಡ ಮಾಡಿದ್ದಾರೆ. ತಮ್ಮ ಕುಟುಂಬಕ್ಕಾಗಿ ಹಾಗೂ ತನ್ನ ಗಂಡನ ಕನಸುಗಳನ್ನು ನನಸು ಮಾಡಲು ಹಲವಾರು ತಿಂಗಳು ಗಂಡನಿಂದ ದೂರ ಇದ್ದಾರೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ದೇರ್ ಇಸ್ ಅ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಂತ. ಅದನ್ನ ಪ್ರೀತಿ ಸಾಬೀತುಪಡಿಸಿದ್ದರು. ಗೌತಮ್ ಅದಾನಿ ಮತ್ತು ಪ್ರೀತಿ ಅದಾನಿಗೆ ಕರಣ್ ಮತ್ತು ಜೀತ್ ಅನ್ನುವ ಇಬ್ಬರು ಮಕ್ಕಳಿದ್ದಾರೆ. ಅದು 1996 ಡಿಸೆಂಬರ್ 10ನೇ ತಾರೀಕು ಮಹಾರಾಷ್ಟ್ರದ ಸಾಂಗ್ಲಿ ಬಳಿ ಇರುವ ಕಾಕಾವಾಡಿ ಎಂಬ ಒಂದು ಗ್ರಾಮವಿದೆ. ಅದು ಬೆಳಿಗ್ಗೆ ಸುಮಾರು 11 ಗಂಟೆ ಸಮಯ. ಆ ಹಳ್ಳಿಗೆ ಸರಿಯಾದ ರಸ್ತೆಗಳು ಕೂಡ ಇರಲಿಲ್ಲ. ಅಂತ ರಸ್ತೆಗಳಲ್ಲಿ ಸೈಕಲ್ಲು ಚಕ್ಕಡಿಗಳು ಮಾತ್ರ ಓಡಾಡುವಷ್ಟು ಜಾಗವಿತ್ತು. ಅದೇ ರಸ್ತೆಯ ಕೊನೆಗೆ ಒಂದು ಹಳೆಯ ಮನೆ ಇತ್ತು. ಆ ಮನೆಗೆ ದೂರದಿಂದ ಯಾರಾದರೂ ಬರುತ್ತಿರುವುದು ಆರಾಮವಾಗಿ ಗೊತ್ತಾಗುತ್ತಿತ್ತು. ಕಾರಣ ಸುತ್ತಮುತ್ತಲು ಹೊಲಗಳಿದ್ದವು. ಆ ಸಮಯದಲ್ಲಿ ಯಾವುದೋ ಒಂದು ಕಪ್ಪು ಬಣ್ಣದ ದೊಡ್ಡ ಕಾರು ಅವರ ಮನೆಯ ಹತ್ತಿರ ಬರುವುದು ಕಾಣುತ್ತದೆ. ಗಾಡಿಯ ಶಬ್ದ ಕೇಳಿ ಮನೆಯಿಂದ ಒಬ್ಬ ಹುಡುಗ ಹಾಗೂ ಹುಡುಗಿ ಮತ್ತು ಆ ಮನೆಯ ಹೆಂಗಸರು ಹೊರಗೆ ಬಂದಿದ್ದಾರೆ. ಎಲ್ಲರಿಗೂ ಮನೆಯ ಮುಂದೆ ಇಂಥದೊಂದು ದೊಡ್ಡ ಕಾರು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಏನೋ ಜಮೀನನ್ನ ಮಾರುವುದಕ್ಕೆ ಕೇಳೋಕೆ ಬಂದಿರಬಹುದೆಂದು ಅಂದುಕೊಂಡಿದ್ದಾರೆ. ಆದರೆ ಮರ್ಸಿಡೀಸ್ ಬೆಂಜ್ ಕಾರ್ನಿಂದ ಇಳಿದಿದ್ದೇ ಗೌತಮ್ ಅದಾನಿ.
ಅದಾನಿ. ನಿಜ ಹೇಳಬೇಕೆಂದ್ರೆ ಆ ಬಡ ಕುಟುಂಬಕ್ಕೆ ಆ ವ್ಯಕ್ತಿ ಯಾರು ಅಂತಾನೆ ಗೊತ್ತಿರಲಿಲ್ಲ. ನೇರವಾಗಿ ಗೌತಮ್ ಅದಾನಿ ಆ ಮನೆಯ ಬಳಿ ಬಂದು ಮಹೇಶ್ ಶಿಂದೆ ಇದ್ದಾರಾ ಅಂತ ಕೇಳಿದ್ದಾರೆ. ಹಾಗೆ ಕೇಳುತ್ತಲೇ ಆ ಮನೆ ಹೆಂಗಸು ಇನ್ನಷ್ಟು ಗಾಬರಿಯಾಗಿದ್ದಾಳೆ. ಏನೋ ತನ್ನ ಗಂಡ ತಪ್ಪು ಮಾಡಿರಬಹುದು ಎಂದು ಆ ಹೆಂಗಸು ಅವರು ಇದ್ದಾರೆ, ಅವರಿಗೆ ಹುಷಾರಿಲ್ಲ, ಅವರು ಒಳಗಡೆ ಮಲಗಿದ್ದಾರೆ, ಒಳಗೆ ಬನ್ನಿ ಅಂತ ಕರೆದುಕೊಂಡು ಹೋಗಿದ್ದಾರೆ. ಮಹೇಶ್ ಗೌತಮರನ್ನ ನೋಡಿ ಮೊದಲು ಗೊತ್ತಾಗಿಲ್ಲ, ಆಮೇಲೆ ಕಣ್ಣನ್ನ ಇನ್ನೊಂದು ಸಾರಿ ಒರೆಸಿಕೊಂಡು ನೋಡಿದಾಗ ಗೊತ್ತಾಗಿದ್ದು ಅವರ ಸ್ನೇಹಿತ ಗೌತಮ್ ಅಂತ. ಎದ್ದು ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಕಣ್ಣೀರು ಹಾಕಿದ್ದಾರೆ. ಹೌದು, ಮಹೇಶ್ ಶಿಂದೆ ಮುಂಬೈಯನ್ನ ತೊರೆದು ವಾಪಸ್ಸು ತಮ್ಮ ಹಳ್ಳಿಗೆ ಬಂದು ಅಲ್ಲಿಯೇ ಬೇರೊಬ್ಬರ ಜಮೀನನ್ನ ಮಾಡಿಕೊಂಡಿದ್ದರು. ಆದ್ರೆ ಗೌತಮ್ ಎಲ್ಲೋ ತಮ್ಮನ್ನ ಮರೆತು ಬಿಟ್ಟ ಅಂದುಕೊಂಡಿದ್ದರು. ಆದ್ರೆ ಗೌತಮ್ ಅದಾನಿಯನ್ನ ತಮ್ಮ ಮನೆಯಲ್ಲಿ ನೋಡಿ ಅವರು ಕೂಡ ಆಶ್ಚರ್ಯರಾಗಿದ್ದರು. ಹೌದು ಸ್ನೇಹಿತರೆ, ತಮ್ಮ ಪ್ರಾಣ ಸ್ನೇಹಿತ ಕೊಟ್ಟ ಆ 5,000 ರೂಪಾಯಿಯನ್ನ ಗೌತಮ್ ಅದಾನಿ ಅಲ್ಲಿಗೆ ಕೊಡಲು ಬಂದಿರಲಿಲ್ಲ. ಬದಲಿಗೆ ಅವರು ಮನೆಯ ಸುತ್ತಮುತ್ತ ಇರುವ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಮಹೇಶ್ ಶಿಂದೆಗಾಗಿ ಹಾಗೂ ಅವರ ಕುಟುಂಬಕ್ಕಾಗಿ 20 ಎಕರೆ ಜಮೀನನ್ನ ಖರೀದಿಸಿ ಅವರಿಗೆ ದಾನವಾಗಿ ಕೊಟ್ಟಿದ್ದರು. ಆ ಜಮೀನಿನ ಕಾಗದ ಪತ್ರವನ್ನು ಕೊಟ್ಟಾಗ ಇಡೀ ಕುಟುಂಬ ಪನ್ನೀರು ಹಾಕಿತ್ತು. ಹೌದು, ಗೌತಮ್ ತಮಗೆ ಮಾಡಿದ ಸಹಾಯವನ್ನ ಅವತ್ತು ಎಂದು ಮರೆತಿರಲಿಲ್ಲ. ಅದರ 10 ಪಟ್ಟು ಅಲ್ಲ, 100 ಪಟ್ಟು ಅಲ್ಲ, 1000 ಪಟ್ಟಷ್ಟು ದುಡ್ಡನ್ನ ತಮ್ಮ ಸ್ನೇಹಿತನಿಗಾಗಿ ವಾಪಸ್ಸು ಮಾಡಿದ್ದರು. ಹೌದು ಸ್ನೇಹಿತರೆ, ಇದನ್ನೇ ಅನ್ನುವುದು ಗೆಳೆತನ ಅಂತ. ಯಾವತ್ತು ಗೆಳೆಯರು ಸಹಾಯ ಮಾಡಿದಾಗ ಅದನ್ನು ಮಾತ್ರ ಮರೆಯಬೇಡಿ. ನಿಮ್ಮ ಕಷ್ಟದ ಸಮಯದಲ್ಲಿ ಅವರು ಸಹಾಯವನ್ನ ಮಾಡಿರುತ್ತಾರೆ. ಅವರು ಕಷ್ಟದಲ್ಲಿದ್ದಾಗ ಅದಕ್ಕೆ ನೀವು ಸ್ಪಂದನೆ ಮಾಡಬೇಕು. ಸಾಲ ಕೊಟ್ಟವರ ದುಡ್ಡನ್ನ ಯಾವತ್ತು ನಿಮ್ಮ ಬಳಿ ಇಟ್ಟುಕೊಳ್ಳಬೇಡಿ. ನಿಮ್ಮ ಬಳಿ ದುಡ್ಡು ಬಂದಾಗ ದಯವಿಟ್ಟು ಅದನ್ನ ವಾಪಸ್ಸು ಮಾಡಿ. ಹೀಗೆ ಒಂದಲ್ಲ ಎರಡಲ್ಲ 100 ಕುಟುಂಬಗಳಿಗೆ ಇವತ್ತು ಅನ್ನದಾತ ಆಗಿರುವ ಗೌತಮ್ ಅದಾನಿ ಇನ್ನು ಬೆಳೆಯಲ್ಲಿ ದೇಶವನ್ನ ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿ ಅನ್ನುವುದೇ ನಮ್ಮ ಆಸೆ ಕೂಡ. ಹೌದು, ಗೌತಮ್ ಅದಾನಿ ತಮ್ಮ ಸ್ನೇಹಿತ ಮಾಡಿದ ಆ ಒಂದು ಸಹಾಯಕ್ಕೆ ಈ ರೀತಿ ದುಪ್ಪಟ್ಟು ಹಣವನ್ನ ಕೊಟ್ಟು ಅವರ ಸ್ನೇಹಿತನ ಆ ಒಂದು ಋಣವನ್ನ ತೀರಿಸಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗನಿಸಿತು ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಅನ್ನುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.